ಅಮೃತೇಶ್ ಸರ್, ಇದು ಹೋರಾಟದ ಹೆಸರಿನಲ್ಲಿ ತೇಜೋವಧೆ ಅಂತ ಹೇಳೋದಲ್ಲ. ಇದರಲ್ಲಿ ಹಿಂದೆ ಒಂದು ದೊಡ್ಡ ಹುನ್ನಾರಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಒಂದು ಯೂಟ್ಯೂಬರ್ಸು ಅವ್ರಿಗೆ ಯಾವುದೂ ದಿಕ್ಕು ದೆಸೆ ಏನಿಲ್ಲ. ಈಗ ನಿಮ್ಮ ಮಾಧ್ಯಮದಲ್ಲಾದರೆ ಒಂದಷ್ಟು ಸೆನ್ಸಾರ್ ಇದೆ, ಕೇಬಲ್ ಟಿ ವಿ ರೆಗ್ಯುಲೇಷನ್ಸ್ಗಳಿದೆ, ಫಿಲಮ್ ಆದರೆ ಸೆನ್ಸಾರ್ ಬೋರ್ಡ್ ಇದೆ. ಈ ಯೂಟ್ಯೂಬರ್ಗೇನಿದೆ? ಅವ್ರು ಏನು ಹೇಳ್ತಾರೆ ಅದೇ ವೇದವಾಕ್ಯ, ನೇರವಾಗಿ ಬರ್ತಾರೆ. ಅದನ್ನು ಒಬ್ಬರು ಇವ್ರು ಹೇಳಿದಾಗೇ ತೇಜೋವಧೆ ಮಾಡೋಕ್ಕೆ ಏನೇನು ಮಾಡಬೇಕು ಎಲ್ಲನೂ ಮಾಡಿಬಿಡ್ತಾರೆ. ಅವರು ಒಂದು 2 ಜನ ಯೂಟ್ಯೂಬರ್ಗಳು ಕಾನೂನಿನ ಕಟ್ಟೊಳಗಡೆ ಸಿಕ್ಕಾಕೊಂಡು ನರಳಿದಾಗ ಉಳಿದ ಯೂಟ್ಯೂಬರ್ಗಳಿಗೆ ಗೊತ್ತಾಗುತ್ತೆ. ಇದು ಇವತ್ತು ಯೂಟ್ಯೂಬರ್ಗಳಿಗೆ ಯಾವ ಲೈಸೆನ್ಸು ಇಲ್ಲ. ಒಂದು ಹೈ ಹ್ಯಾಂಡೆಡ್ ಫೋನ್ ಇಟ್ಕೊಂಡು ಸಣ್ಣದಾಗಿ ಮನೆ ಒಳಗಡೆ ಒಂದು ಸ್ಟುಡಿಯೋ ಮಾಡ್ಕೊಂಡು ಕಟ್ ಆ್ಯಂಡ್ ಪೇಸ್ಟ್ ಮಾಡ್ತಾ ಹೋಗೋವಂಥದ್ದು ಬಹಳ ಸುಲಭ. ಆಮೇಲೆ ಇವ್ರುಗಳಿಗೆಲ್ಲ ಸಾಮಾಜಿಕ ಒಂದು ಜವಾಬ್ದಾರಿ ಇಲ್ಲ. ಫಸ್ಟ್ ಹೇಳಬೇಕು ಅಂದರೆ ಇವಾಗ ಸಾಮಾಜಿಕವಾದ ಜವಾಬ್ದಾರಿ ಇಲ್ಲ. ನಾನು ಒಂದು ಯೂಟ್ಯೂಬ್ ಮಾಡಿಬಿಟ್ರೆ ಸಮಾಜದಲ್ಲಿ ಯಾವ ಥರದ ಕೆಡುಕು ಸ್ಟಾರ್ಟ್ ಆಗುತ್ತೆ, ಯಾವ್ಯಾವ ಕಮ್ಯುನಿಟಿ ಬಗ್ಗೆ ಒಂದು ಅಪನಂಬಿಕೆ ಹುಟ್ಟುತ್ತೆ, ನಾನು ಇದೇ ಸಮಾಜದಲ್ಲಿ ಇರೋನು, ನಾಳೆ ಇದಕ್ಕೆ ಕೌಂಟ್ರಾಗಿ ಇನ್ನೊಬ್ಬ ಯೂಟ್ಯೂಬರ್ನ ರೆಡಿ ಮಾಡಿ ನನ್ನ ಮನೆಯ ಬಗ್ಗೆ, ನನ್ನ ಹಿಂದಿನ ಫ್ಯಾಮಿಲಿಯ ಬಗ್ಗೆ, ನನ್ನ ದೈವದ ಬಗ್ಗೆ ಮಾಡಿದಾಗ ನನಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳೋದು ಆ ಯೂಟ್ಯೂಬರ್ಗಳು ಅರ್ಥ ಮಾಡ್ಕೋಬೇಕು. ಇವತ್ತು ಕರ್ನಾಟಕದ ಎಲ್ಲ ಯೂಟ್ಯೂಬರ್ಗಳಿದ್ದಾರೆ. ಯೂಟ್ಯೂಬರಲ್ಲೂ ಸಹ ಒಂದು ರೋಡ್ ಸೈಡಲ್ಲಿ ಇಲ್ಲಿ ತಿಂಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ಇಲ್ಲಿ ಬಟ್ಟೆ ಬರೆಗಳು ಚೆನ್ನಾಗಿದೆ ಅಂತ ಹೇಳ್ತಾರೆ, ಇಲ್ಲಿ ಕಲಾಕೃತಿಗಳು ಚೆನ್ನಾಗಿದೆ ಅಂತಾರೆ. ಇವೆಲ್ಲವೂ ಸಜ್ಮೆಂಟ್ಗಳನ್ನ ಒಪ್ಕೊಳ್ಳೋಣ. ಆದರೆ ಇದೆಯಲ್ಲ ಬೋಗಸ್ಸು ಸುದ್ದಿ ಹರಡುವಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಯೂಟ್ಯೂಬರ್ಗಳಿಗೆ ಭಾಳ ಕಡಿಮೆ ಮಟ್ಟದಲ್ಲಿ ಹೇಳಬೇಕು ಅಂದರೆ ದೇ ಆರ್ ಒಂದು ರೀತಿಯಲ್ಲಿ ಇನ್ನೊಬ್ಬರ ಹಣಕಾಸಿನ ವ್ಯವಹಾರದ ಮೇಲೆ ಅವರು ನಡೆಸ್ತಾ ಇರುವಂಥದ್ದು. ಅಂದರೆ ಅವರಿಗೆ ಫಂಡಿಂಗ್ ಆಗ್ತಾ ಇದೆ, ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಬರ್ತದೆ. ಈಗ ಹೇಳಿದರು, ನಾನು ಅದಕ್ಕೆ ಬರ್ತಾ ಒಂದು ಯೋಚನೆ ಮಾಡಿದೆ, ಒಂದು ರೀತಿಯಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅನ್ನಿಸ್ತದೆ. ಹೆಚ್ಚಿನ ಮಟ್ಟಿಗೆ ತಾವು ನೋಡಿದ್ದೀರಿ ಸಿಟಿಯಲ್ಲಿ ಗೇಟ್ಗಳ ಮೇಲೆಲ್ಲ ಲೈಟ್ ಕಂಬದ ಮೇಲೆಲ್ಲ ರಿವರ್ಸ್ ಡಯಾಬಿಟೀಸ್ ಅಂತ ಹಾಕ್ತಾ ಇರ್ತಾರೆ. ಇವತ್ತು ನಮ್ಮ ಧರ್ಮಸ್ಥಳದ ಬಗ್ಗೆ ಇವರು ಇಷ್ಟೆಲ್ಲ ರಾದ್ಧಾಂತ ಮಾಡಿದರು. ಒಂದಷ್ಟು ದಿನ, ಒಂದು ತಿಂಗಳು ಸ್ವಲ್ಪ ಚೆನ್ನಾಗಿ ಕಡಿಮೆ ಆಗಿದ್ರು. ಇವಾಗೆಲ್ಲ ಹೊರಗೆ ಬಂತಲ್ಲ, 15 ಗುಂಡಿನ 14 ಗುಂಡಿ ತೆಗೆದಾದ್ಮೇಲೆ ಇವರು 12-15 ಜನ ಪೋಷಕ ನಟರುಗಳಿದ್ದರು, ಅವ್ರದ್ದೆಲ್ಲ ಮುಗೀತು. ನೆಕ್ಸ್ಟು ಧರ್ಮಸ್ಥಳಕ್ಕೆ ಜನ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅದರ ಖ್ಯಾತಿ ಇವ್ರು ಹೇಳಿದರು ಅಲ್ಜಿರಾ ಅಲ್ಲಿ ಇಲ್ಲಿ ಎಲ್ಲ ಬಂತು ಅಂತ. ಏನೋ ಧರ್ಮಸ್ಥಳದ ಖ್ಯಾತಿ ಬರೀ ಇಂಡಿಯಾಕ್ಕಿದ್ರೆ ಇವತ್ತು ಅಮೇರಿಕಾ ಎಲ್ಲ ಕಡೆನೂ ಹೋಯ್ತು. ನಮಗೂ ಒಂಥರ ಒಳ್ಳೇದಾಯಿತು, ಆಗಿದ್ದೆಲ್ಲ ಒಳ್ಳೇದಕ್ಕೆ. ಆದರೆ ಧರ್ಮಸ್ಥಳದ ಆ ಹೆಸರು ಇದೆಯಲ್ಲ, ಆ ಹೆಸರಿಗೆ ಒಂದು ಕಳಂಕ ತರಕ್ಕೆ ಹೊರಟ್ರಲ್ಲ. ಒಂದು ನಾನೇ ಸ್ವತಃ ನೋಡಿದ್ದೀನಿ. ತಿಮ್ಮರೋಡಿಯವರು ಏನಂತ ಹೇಳ್ತಾರೆ, ಕಟ್ ಆ್ಯಂಡ್ ಪೇಸ್ಟು ಅಂತಾರೆ ಅವರು ಮಾತಾಡಿದ ತಕ್ಷಣ. ಕಟ್ ಆ್ಯಂಡ್ ಪೇಸ್ಟು ಅಂತ ಧರ್ಮಸ್ಥಳಕ್ಕೆ ನಾವು ಬುಲ್ಡೋಜರ್ನ ನುಗ್ಗಿಸ್ತೀವಿ ಅಂತ ಹೇಳಿದ್ದು ಸ್ವತಃ ನಾನು ನೋಡಿದ್ದೀನಿ. ನೀವು ಬೇಕಾದ್ರೆ ಅದನ್ನ ಪ್ಲೇ ಮಾಡಿ ತೋರಿಸಿ. ಸ್ವಲ್ಪ ಸುಮ್ಮನೆ ಇರಬೇಕು ದಿನೇಶ್ ಅವರೇ. ನಾವು ನಿಮ್ಮನ್ನು ನೋಡಿದ್ವಿ, ನಾವು ಪ್ಲೇ ಮಾಡ್ತೀನಿ ಅಂದ್ರೆ ನೀವು ಅಂತ ಇದ್ದಿದ್ರೆ ನೀವೆಲ್ಲಾರು ತರ್ತಿದ್ರಿ ಇಲ್ಲಿ. ನೋಡಿ, ನಾವು ಹೇಳಿ ತರೋದಲ್ಲ, ನಾವು ಹೇಳಿ ತರೋದಲ್ಲ. ಇಲ್ಲಿ ದಾಖಲೆಗಳಿದೆ, ಅದನ್ನ ಪ್ಲೇ ಮಾಡಿ ತೋರಿಸಿ. ಧರ್ಮಸ್ಥಳಕ್ಕೆ ನಾವು ಇದನ್ನ ನುಗ್ಗಿಸ್ತೀವಿ ಅಂತ ಹೇಳ್ತಿರಲ್ಲ, ಬುಲ್ಡೋಜರ್ ನುಗ್ಗಿಸ್ತೀವಿ ಅಂತ. ಇದು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ. ತಿಮ್ಮರೋಡಿಯವರು ಆವಾಗ ಭಾಳ ಸೌಜನ್ಯಕ್ಕಾಗಿ ಹೋರಾಟ ಮಾಡಿದವರು. ಯಾರೋ ನಿನ್ನೆ ನಾನು ನೋಡಿದೆ, ಒಂದು ಭಾಳ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ, ಅವ್ರ ಮನೆ ಬಂಗ್ಲೆ ಹಂಗಿದೆ. ಇವತ್ತೊಂದು 15-20 ವರ್ಷಗಳ ಹಿಂದೆ ಅವ್ರು ಹೇಗಿದ್ರು, ಹೇಗೆ ಇದು ಬಂದರು. ಮೋಸ್ಟ್ ಪ್ರಾಬ್ಲಿ ನಮ್ಮ DK ಶಿವಕುಮಾರ್ ಬೆಳೆದಂಗೆ ಅದು ಟೊಮೆಟೊ ಹಣ್ಣು ಬೆಳೆದು ಸಿಕ್ಕಾಬಟ್ಟೆ ಕೋಟಿ ಲಾಭ ಮಾಡಿರ್ಬೇಕು. ಸರಿ, ಹೌದಾ? ನೇರವಾಗಿ ಹೇಳ್ತೀನಿ. ನೀವೀಗ ಆರೋಪ ಮಾಡಬಹುದು, ನಾನು ಆರೋಪ ಇದನ್ನೇ ಮಾಡೋದು. ಹಾಗಾದ್ರೆ ನೀವು ಕೂಡ ಅದಕ್ಕೆ ಬಂದಿದ್ದೀರಾ? ಹೌದು. ನೀವು ಕೂಡ ಅವ್ರ ಹತ್ರ ದುಡ್ಡು ತಗೊಂಡು ಬಂದಿದ್ದಾದ್ರೆ ತಿಮ್ಮರೋಡಿ ಅವರು ಬೇರೆಯವರೊಬ್ಬರ ಬಗ್ಗೆ ಸುಮ್ಮನೆ ಇದ್ರೆ ನೀವು ಮಾತಾಡಿ ನಿಲ್ಸಿದ್ಮೇಲೆ ಮಾತಾಡ್ರಿ. ತಿಮ್ಮರೋಡಿ ಅಂತ ಜನ ಇವತ್ತು ಅವರ
ಮುಖವಾಡ ಕಳಚಿ ಹೊರಗಡೆ ಬಿದ್ದಿದೆ. ಯೂಟ್ಯೂಬರ್, ನಾನು ಅವತ್ತು ಅಲ್ಲಿ ಕೂತಿದ್ದ ಹೇಳಿದೆ, ಅನ್ಯ ಕೋಮಿಗೆ ಸೇರಿದವನೇ ಇದರಲ್ಲಿ ಮಾಡ್ತಾ ಇದ್ದಾನೆ ಅಂತ. ನಿಮ್ಮ ಭಾಳ ದೊಡ್ಡ ಫ್ರೆಂಡು, ಭಾಳ ಇದು ಆತ್ಮೀಯರು, ಅವರೆಲ್ಲರೂ ನಿಮಗೆಲ್ಲ ಒಂದು ಲೆಫ್ಟ್ ಮೂಮೆಂಟ್ಲಿದ್ದ ರಜಾಕ್ ಇಲ್ಲಿ ಕೂತಿದ್ರು. ಏನ್ರಿ ಯಾವ ಮುಸ್ಲಿಮ್ ರೀ ಅದು ಅಂತರು. ಕುಂಬಳಕಾಯಿ ಕಳ್ಳ ಅಂದ ತಕ್ಷಣ ಹೆಗಲ್ಮಟ್ಟು ನೋಡ್ಕೊಳ್ಳೋಂಥ ಕೆಲಸ ಆಯ್ತು ನಿಮಗೆ. ನಾವು ಯಾವುದೇ ಆಪಾದನೆ ಮಾಡಲಿ ಟಕ್ಕಂತ ಎದ್ದು ನಿಂತ್ಕೊಳ್ತೀರಿ. ಅರ್ಥ ಏನು ಅಂದರೆ ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತ. ಫಸ್ಟ್ ಆಫ್ ಆಲ್ ಇಲ್ಲ ರೀ, ಒಂದು ಲೈನಲ್ಲಿ ನೀವು ಹೇಳಿದ್ದೆಲ್ಲ ಸುಳ್ಳು ಸರ್, ಸಾಕು, ನಾವು ಸುಮ್ಮನೆ ಆಗ್ತೀವಿ. ಅದನ್ನು ಬಿಟ್ಟು ಇಲ್ಲ ಇಲ್ಲ ಅದು ಕಟ್ ಆ್ಯಂಡ್ ಪೇಸ್ಟು, ಇವತ್ತು ಆರ್ಟಿಫಿಷಿಯಲ್ ಹಿಂಗೆ ಮಾಡಿದ್ದೀವಿ ಹಾಗೆ ಮಾಡಿದ್ದೀವಿ ಅಂತ ಹೇಳ್ತೀರ. ಇದು ಏನಾಗಿದೆ ಅಂತ ಹೇಳಿದರೆ, ಲೆಫ್ಟ್ ಮೂಮೆಂಟ್ ಅವರು ಒಂದು ಲೆಫ್ಟ್ ಮೂಮೆಂಟ್ ಇವ್ರು ಏನೋ ಹೇಳಿದರು. ನಾನು ಅದಕ್ಕೊಂದು ನನ್ನ ಅಬ್ಜೆಕ್ಷನ್ ಇದೆ. ಅಡ್ಕಾಸಿ ಲಾಯರು ಅಂತ ಅವರು ಹೇಳಿದರು. ಅಲ್ಲಲ್ಲ, ನಾನು ಒಬ್ಬ ವ್ಯಕ್ತಿಗೆ ಹೇಳಿದ್ದು. ನಾನು ಅಲ್ಲಲ್ಲ, ಒಂದು ನಿಮಿಷ, ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಅಲ್ಲಲ್ಲ, ನಾನು ಯಾವ ಲಾಯರ್ ಕಮ್ಯುನಿಟಿಗೂ ಸಹ ಇನ್ನು ನಾನು ಹೇಳ್ತಾ ಇಲ್ಲ. ಅಲ್ಲಲ್ಲ, ಒಂದು ನಿಮಿಷ ಸರ್. ನಾನು ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ಇದ್ದಾನೆ, ಅವನು ಕೊಡಗೇಹಳ್ಳಿನಲ್ಲಿ ವಾಸ ಮಾಡ್ತಾನೆ, ಅವನು ನನ್ನ ಒಕ್ಕಲಿಗ ಕಮ್ಯುನಿಟಿ ಅಂತ ಹೇಳ್ಕೊಳ್ತಾನೆ. ನನಗೆ ಅದಕ್ಕೆ ಸೀರಿಯಸ್ ಅಬ್ಜೆಕ್ಷನ್ ಇದೆ. ನಾನು ಹೆಸರು ಹೇಳ್ತಾ ಇಲ್ಲ, ನನ್ನ ಕ್ಷಮೆ ಇರಲಿ. ನಾನು ಒಬ್ಬ ವ್ಯಕ್ತಿಗೆ ಮಾತ್ರ ಹೇಳ್ತಾ ಇರೋದು. ನಾನು ಎಲ್ಲಾ ನಾನು ಲಾಯರ್ಸ್ ಬಗ್ಗೆ ತುಂಬಾ ರೆಸ್ಪೆಕ್ಟ್ಫುಲ್ ಇದ್ದೀನಿ. ಇವತ್ತಿಗೂ ಹಂಗೆ ಇರ್ತೀನಿ, ಮುಂದೆ ಹಂಗೆ ಇರ್ತೀನಿ. ನಾನು ಕಮ್ಯುನಿಟಿ ಬಗ್ಗೆ ಯಾವುದೇ ರೀತಿ ಲಾಯರ್ಸ್ ಕಮ್ಯುನಿಟಿ ಬಗ್ಗೆ ವೈಯಕ್ತಿಕವಾಗಿ ಹೇಳ್ತಿಲ್ಲ. ನಾನು ಆ ವ್ಯಕ್ತಿ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ತಪ್ಪಾಗಿದೆ. ಯಾಕೆ ಗೊತ್ತಾ? ಅಡ್ಕಾಸಿ ಲಾಯರು ಅಂದ್ರಿ, ಲಾಯರ್ ಕಮ್ಯುನಿಟಿ ಬಗ್ಗೆ ನೀವು ಅಡ್ಕಾಸಿ ಅಂತವನ ಹೆಸರು ಹೇಳಿ. ಕಮ್ಯುನಿಟಿ ಅಂತ ಹೇಳಿಲ್ಲ ಸರ್. ಹಾಗೆ ಈ ವೇದಿಕೆಯಲ್ಲಿ ಕೆಲವರು ಅಲ್ಲಲ್ಲ ಅಮೃತೆ ಸರ್, ನಿಮ್ಮಂತ ಹಿರಿಯ ವಕೀಲರು ಕೂಡ ಈ ವೇದಿಕೆಯಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಅಶೋಕ್ ಗೌಡ್ರು ವಕೀಲರ ವೃತ್ತಿ ಬಗ್ಗೆ ಇಲ್ಲಿ ನಾವು ತರ್ಕ ಮಾಡ್ತಲೇ ಇಲ್ಲ. ಕೆಲವು ಪಾಪ ನಾನು ಒಂದೇ ನಿಮಿಷ ಸ್ಮಿತಾ, ಪ್ರತಿ ಸತಿನೂ ಸಹ ಯೂಟ್ಯೂಬ್ ಅಲ್ಲಿ ಬಂದಾಗ ಹೇಳ್ಕೊಳ್ತಾನೆ, ಪ್ರತಿಷ್ಠೆ ಹೇಳ್ಕೊಳ್ತಾನೆ, ನಾನೊಬ್ಬ ಲಾಯರ್, ನಾನೊಬ್ಬ ಒಕ್ಕಲಿಗ ಅಂತ ಹೇಳ್ಕೊಳ್ತಾನೆ. ಆಯ್ತಾ? ಅದಕ್ಕೆ ಈಗ ಉದಾಹರಣೆಗೆ ಊರು ಅಂದ್ರೆ ಊರು ಇರ್ತದೆ, ಆಯ್ತು ಸರ್, ಡ್ಯಾಶ್ ಆಗಿ ಅದನ್ನ ಹೇಳಿದ್ರು. ಆಮೇಲೆ ಅವರೊಬ್ರು ಸರ್ ನೋಡಿ, ಕೆಲವರ ಹೆಸರನ್ನ ನಿಮ್ಮಂತ ಹಿರಿಯ ವಕೀಲರು ಕೂರೋ ಜಾಗದಲ್ಲಿ ಪ್ರಸ್ತಾಪ ಮಾಡೋದು ಬೇಡ ಅಂತಲೇ ನಾವು ಕೆಲವರ ಹೆಸರನ್ನ ತೆಗೆಯೋದಿಲ್ಲ. ಅಶೋಕ್ ಗೌಡ್ರೆ, ಈಗ ನೋಡಿ SIT ತನಿಖೆ ಆಗ್ತಾ ಇದೆ. ಸ್ಪಷ್ಟೀಕರಣ ಕೊಡ್ಬೇಕು. ಅಶೋಕ್ ಗೌಡ್ರು ಪ್ರಶ್ನೆ ಕೇಳಿ ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟು ಮಾತಾಡ್ತೀನಿ. ಒಂದ್ ಹೇಳಿದ್ರೆ ತಿಮ್ರೋಡಿ ಅವರು ಬಾಯಿ ಬಂದಾಗ ಮಾತಾಡಿದ್ರು, ಅದು ತಪ್ಪಾಗಿದೆ, ಸರಿ ಅವ್ರು ಆಯ್ತು. ಬೇರೆ ಯಾರಿಗೂ ಧರ್ಮಸ್ಥಳ ಪರವಾಗಿ ಮಾತಾಡಿದ್ರು ಅವ್ರಿಗೆ ನೋವಾಯ್ತು. ಸೌಜನ್ಯ ಹೋರಾಟಗಾರರಿಗೆ, ಸೌಜನ್ಯ ತಾಯಿಗೆ ಮಾತಾಡ್ಲಿಲ್ವಾ, ಸೌಜನ್ಯ ಅಪ್ಪಂಗೆ ಮಾತಾಡ್ಲಿಲ್ವಾ, ಅವ್ರ ಮನೆಯವ್ರಿಗೆ ಮಾತಾಡ್ಲಿಲ್ವಾ, ಸತ್ತಂತ ನಾರಾಯಣ ಯಮುನಾ ಅವ್ರ ಮಕ್ಳಿಗೆ ಮಾತಾಡ್ಲಿಲ್ವಾ? ನೀವು ಏನು ಸುಜಾತ ಭಟ್ಟು, ಏನು ಬುರ್ಡೆ, ಇದು ಎರಡು ವಿಚಾರಗಳ ಬಗ್ಗೆ ಬೇರೆ ಬೇರೆ ವೈಭವೀಕರಣ ಬಿಟ್ರೆ, ಹಾಗಾದ್ರೆ ಅಲ್ಲಿ ಸತ್ತಂತ ಅಷ್ಟು ಜನರಿಗೆ ನ್ಯಾಯ ಸಿಗ್ತಾ ಇಲ್ಲಲ್ಲ? ಆರೋಪಿ ಯಾರು ಅಂತ ಸಿಗ್ತಾ ಇಲ್ಲಲ್ಲ? ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ? ಅದ್ರ ಬಗ್ಗೆ ನೀವು ಕಾರಣಗಳು ಎಲ್ಲಿಂದ ಬರ್ತಾ ಇದೆ? ಸತ್ತಂತ ಯಾವ ವ್ಯಕ್ತಿಗಳಿಗೂ ನ್ಯಾಯ ಸಿಕ್ಕುದಿಲ್ಲ. ಆದ್ರೆ ಅಲ್ಲಿ ಅನಾಥ ಶವಗಳು ಜಾಸ್ತಿ ಸಿಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಸಿಗ್ತಾ ಇರುವಂತ ಅನಾಥ ಶವಗಳು ಜಾಸ್ತಿ ಸಿಗ್ತಾ ಇದೆ. ಅದು ಯಾವುದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಲೀಗಲ್ ಆಗಿ ಹೋಗ್ತಾ ಇಲ್ಲ. ಈ ಎಲ್ಲ ಕಾರಣಗಳಿಗೆ ಅದರಿಂದ ಇರುವಂತವ್ರು ಯಾವುದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ದಿನೇಶ್ ಅವರೇ, ನಾನು ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ನಂತರದಲ್ಲಿ GM ಭಟ್ರಿಗೆ ಈ ಪ್ರಶ್ನೆ ಕೇಳಿದ್ದೆ, ಹಾಗೆ ಶುರುವಿನಿಂದಲೂ ಈ ಪ್ರಶ್ನೆ ಕೇಳ್ಕೊಂಡು ಬಂದಿದ್ದೀವಿ. ಮತ್ತೊಂದ್ಸತಿ ನಿಮ್ಮ ಹತ್ರ ದಾಖಲೆ ಇದ್ರೆ ಕೊಟ್ಬಿಡಿ. ವೇದವಲ್ಲಿ, ಪದ್ಮಲತಾ, ಯಮುನಾ, ಸೌಜನ್ಯ, ಅನನ್ಯ ಭಟ್ ಹೀಗಿಲ್ಲ ಅಂತ ಆಯ್ತು, ಅದನ್ನೂ ಸೇರಿಸ್ಕೊಂಡು ಅನನ್ಯ, ಈ 5 ಹೆಸರನ್ನ ಬಿಟ್ಟು ನೀವು ಹೇಳ್ತಿರಲ್ಲ ನೂರಾರು ಮಂದಿ ಹೆಣ್ಣು ಮಕ್ಕಳ ಅತ್ಯಾಚಾರ ಹಾಗೆ ಕೊಲೆ ಆಗಿದೆ ಅಂತ ಹೇಳಿ ಒಂದಿಬ್ಬರ ಹೆಸರು ನೀವು ಅಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀರಿ. ಎರಡು ಅಫಿಷಿಯಲ್ ಕಂಪ್ಲೇಂಟ್ಗಳು ಅಟ್ಲೀಸ್ಟ್ ಅವ್ರ ಮನೆಯವರು ದಾಖಲು ಮಾಡಿರ್ಬೇಕಲ್ಲ. ನಮ್ಮ ಮನೆಯ ಇಂಥದ್ದೊಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಹಾಗೆ ಕೊಲೆ ಧರ್ಮಸ್ಥಳದಲ್ಲಿ ಆಗಿದೆ, ಅವರು ಆ ಅತ್ಯಾಚಾರಕ್ಕೆ ಹಾಗೆ ಕೊಲೆಗೆ ಧರ್ಮಸ್ಥಳದ ಇಂಥವ್ರ ಕಾರಣ ಅಂತ ಹೇಳಿ ಕೊಟ್ಟ 2 ಕಂಪ್ಲೇಂಟ್ ಇರ್ಬೇಕಲ್ಲ, ಅದ್ರ ಮಾಹಿತಿ ನೀವು ಕೊಡಿ.